ತಸ್ಮಾದ್ಯಜ್ಞಾತ್ ಸರ್ವಹುತಃ ರುಚಃ ಸಾಮಾನಿ ಜಗ್ನಿರೇ ಛಂದಾಗುಂಸಿ ಜಗ್ನಿರೇ ತಸ್ಮಾತ್ ಯದುಸ್ತಸ್ಮಾದಜಾಯತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ತೃಪ್ತಿದಾಯಕ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ಫೆಬ್ರವರಿ ತಿಂಗಳಲ್ಲಿ ಹೇಗಿರುತ್ತೆ ಮಾಸ ಭವಿಷ್ಯ ಅನ್ನುವಂಥದ್ದು ಈ ವಿಡಿಯೋಲಿ ನೋಡೋಣ. ಬದಲಾವಣೆಗಳೇನಪ್ಪ ಅಂತಂದರೆ, ಫೆಬ್ರವರಿ 1ನೇ ತಾರೀಕು ಬುಧ ನಿಮ್ಮ ರಾಶಿಗೆ ಪ್ರವೇಶವಾಗ್ತಾರೆ, ಮಕರ ರಾಶಿಗೆ ಬರ್ತಾರೆ ಬುಧ. ಇನ್ನು ಫೆಬ್ರವರಿ 5ನೇ ತಾರೀಕು ಕುಜ ಅಂಗಾರಕ ಮಂಗಳ ಗ್ರಹ ನಿಮ್ಮ ರಾಶಿಗೆ ಬಂದು ಉಚ್ಚಸ್ಥಾನವಾಗ್ತಾರೆ. ಇನ್ನು ಫೆಬ್ರವರಿ 11ನೇ ತಾರೀಕು ಶುಕ್ರ ನಿಮ್ಮ ರಾಶಿಗೆ ಬಂದು ಮಿತ್ರ ಸ್ಥಾನದಲ್ಲಿ ಸುಭದ್ರವಾಗಿರ್ತಾರೆ. ಹಾಗೆ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಸೂರ್ಯ 13ನೇ ತಾರೀಕು ಮುಂದಿನ ರಾಶಿಯಾದಂಥ ಕುಂಭರಾಶಿಗೆ ಹೋಗ್ತಾರೆ. ಹಾಗೆ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಬುಧ 19ನೇ ತಾರೀಕು ಮುಂದಿನ ರಾಶಿ ಕುಂಭರಾಶಿಗೆ ಹೋಗ್ತಾರೆ. ಈ 5 ಬದಲಾವಣೆಗಳನ್ನು ನಾವು ಕಾಣಬಹುದು ಫೆಬ್ರವರಿ ತಿಂಗಳಲ್ಲಿ. ಅದಲ್ಲದೆ ಸಾಧಾರಣವಾಗಿ ನಾವು ಗ್ರಹಸ್ಥಿತಿಗಳ ಅನುಸಾರ ಆಧಾರವಾಗಿ ನೋಡೋದಾದರೆ, ಈ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯನ ಪ್ರಭಾವ ಅನ್ನುವಂಥದ್ದು ಭಾಳ ನೆಗೆಟಿವ್ ಆಗಿದೆ ಮಕರ ರಾಶಿಯವರಿಗೆ ಈ ತಿಂಗಳು. ಅದರ ಬಗ್ಗೆ ತಿಳಿಸ್ತೀನಿ. 9ನೇ ತಾರೀಕು ಫೆಬ್ರವರಿ ಅಮಾವಾಸ್ಯೆ, 24ನೇ ತಾರೀಕು ಪೌರ್ಣಮಿ, ಅದು ವಿಶೇಷವಾದ ಪೌರ್ಣಮಿ, ವ್ಯಾಸ ಪೌರ್ಣಮಿ. ಇನ್ನು 15ನೇ ತಾರೀಕು ಫೆಬ್ರವರಿ 15 ಕುಮಾರ ಷಷ್ಠಿ ಅಂತ ಹೇಳ್ತೀವಿ, ಭಾಳ ವಿಶೇಷವಾದಂಥ ದಿನ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು 16ನೇ ತಾರೀಕು ಫೆಬ್ರವರಿ ರಥಸಪ್ತಮಿ, ಸೂರ್ಯ ಜಯಂತಿ ಕಾರ್ಯಕ್ರಮ ಇರತಕ್ಕಂಥದ್ದು. ಇಷ್ಟು ವಿಶೇಷಗಳು ನಾವು ಕಾಣ್ಬೋದು. ಸರಿ, ಹಾಗಾದರೆ ಹೇಗಿದೆ ಮಕರ ರಾಶಿಯವರಿಗೆ ಅನ್ನುವಂಥದ್ದನ್ನು ನೋಡೋದಾದರೆ, ಫೆಬ್ರವರಿ ತಿಂಗಳಲ್ಲಿ ಅನುಕೂಲ ಚೆನ್ನಾಗಿ ಸೂಚಿಸ್ತಾ ಇದೆ. ಕೇವಲ ಸೂರ್ಯನಿಂದ ಮಾತ್ರ ನೆಗೆಟಿವ್ ಅಂತ ಹೇಳ್ಬೋದು. ಶಾರೀರಿಕ ಆರೋಗ್ಯ ಬಗ್ಗೆ ಸ್ವಲ್ಪ ಗಮನ ಇರಲಿ. ಶರೀರದಲ್ಲಿ ಸ್ವಲ್ಪ ಆರೋಗ್ಯದ ತೊಂದರೆಗಳು ನಿಮಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೆಲವೊಂದಿಷ್ಟು ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳುವಂಥ ಶಕ್ತಿ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಕರಿಯರ್ ವಿಚಾರದಲ್ಲಿ ತುಂಬ ಅನುಕೂಲಗಳೇ ಕಾಣ್ತಾ ಇದೆ. ಭಾಳಷ್ಟು ಬದಲಾವಣೆಗಳು ಕಾಣುತ್ತೆ. ಬದಲಾವಣೆಗಳು ಶುರುವಾಗುತ್ತೆ, ಆದರೆ ಬದಲಾವಣೆಗಳು ಆಗೋದಿಲ್ಲ. ಬದಲಾವಣೆಗೋಸ್ಕರ ಇನ್ನು 3 ತಿಂಗಳು ನೀವು ವೆಯ್ಟ್ ಮಾಡಬೇಕು. ಅದು ಯಾಕೆ ಅಂತ ಮುಂದಕ್ಕೆ ಹೇಳ್ತೀನಿ. ದಶಮಾಧಿಪತಿ ಶುಕ್ರ ನಿಮಗೆ ವಿಶೇಷವಾದಂಥ ಫಲವನ್ನು ಕೊಡ್ತಾ ಇದ್ದಾರೆ. ದಶಮಾಧಿಪತಿ ಶುಕ್ರ ನಿಮಗೆ ನಿಮ್ಮ ರಾಶಿಯಲ್ಲಿರ್ತಕ್ಕಂಥದ್ದು ಒಳ್ಳೆಯ ಫಲ, ಮತ್ತು 2ನೇ ಮನೆಯಲ್ಲಿ ಶನಿ ಇರತಕ್ಕಂಥದ್ದು ಒಳ್ಳೆಯ ಫಲ, ಮತ್ತು ಮಾಸ ಪ್ರಾರಂಭದಲ್ಲಿ ತುಂಬ ಒಳ್ಳೆಯ ಫಲ ಇರುತ್ತೆ. ಜನ್ಮ ಸಾರ್ಥಕವಾಯ್ತಪ್ಪ ನಂಗೆ ಫೆಬ್ರವರಿ ತಿಂಗಳಲ್ಲಿ ಅನ್ನೋಷ್ಟು ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಕುಜನು ಉಚ್ಚಸ್ಥಾನಕ್ಕೆ ಬರೋದ್ರಿಂದ ಅತ್ಯಂತ ಶುಭ ಫಲವನ್ನು ಪಡಿಬೋದು. ಮತ್ತು ವಿಶೇಷವಾಗಿ ಭೂಮಿ ಇತ್ಯಾದಿ ಅನುಕೂಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಪ್ರತಿನಿತ್ಯ ನೀವು ಮಾಡುವಂತಹ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋದರೆ ಅಷ್ಟೇ ಸಾಕು, ಅದರಲ್ಲೇ ಅಭಿವೃದ್ಧಿ ಕಾಣಬಹುದು. ಹಾಗಾದರೆ ಏನೇನು ಫಲ ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಮೊದಲು ರಾಶಿಯಲ್ಲೇ, ಮಕರ ರಾಶಿಯಲ್ಲೇ ಕುಜ ಇರೋದರಿಂದ ಏನು ಫಲ? ಕುಜ ಇದ್ದಾರೆ ಮಕರ ರಾಶಿಯಲ್ಲಿ, ಆದರೆ ಏನಾಗಿದ್ದಾರೆ? ಉಚ್ಚಸ್ಥಾನ, ಎಕ್ಸಾಲ್ಟೆಡ್ ಆಗಿದ್ದಾರೆ. ಯಾವ ಥರ ಒಳ್ಳೆ ಫಲ ಎಂಬಂತೆ ಈ ಸ್ಕಿನ್ ರಿಲೇಟೆಡ್ ಇಶ್ಯೂಸು, ಗಾಯಗಳಾಗಿರೋದು, ಆರೋಗ್ಯದಲ್ಲಿ ತೊಂದರೆ ಇರೋದೆಲ್ಲ ದೂರ ಆಗುತ್ತೆ. ಪಿತ್ತ ಪ್ರಕೃತಿ, ನಿಮ್ಮ ಶರೀರ ತನ್ನಷ್ಟಕ್ಕೆ ತಾನೇ ಸರಿ ಮಾಡಿಕೊಳ್ಳುತ್ತೆ. ಏನಾದರೂ ಹೊಟ್ಟೆ ಗಿಟ್ಟೆ ಕೆಟ್ಟಿದ್ರೆ ವಾಂತಿ ಆಗೋದು, ಬೇದಿ ಆಗೋದು ಆಗಿ ಸರಿಯಾದ ಆರೋಗ್ಯನ ಸಮತೋಲನ ಮಾಡ್ಕೊಂಡು ಆರಾಮಾಗಿಬಿಡ್ತೀರಾ. ಸಾಹಸಿಗಳಾಗ್ತೀರಾ. ತುಂಬ ಒಳ್ಳೆಯಾದಂಥ ಒಂದು ಬಲಿಷ್ಠವಾದ ಮಾತುಗಳನ್ನು ಆಡ್ತೀರಾ. ಕಣ್ಣುಗಳು ತುಂಬ ಬಲಿಷ್ಠವಾಗಿ ಕೆಲಸಗಳನ್ನು ಮಾಡುತ್ತೆ. ರೋಗ ನಿರೋಧಕ ಶಕ್ತಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ನಿಮ್ಮ ವಸ್ತುವನ್ನು ಕಳ್ಳ ಕದಿಯಕ್ಕೆ ಬಂದರೂ ಕೂಡ ನಿಮ್ಮ ವಸ್ತು ನೀವು ಕಾಪಾಡ್ಕೋತೀರಾ. ಅಷ್ಟು ಬಲಿಷ್ಠವಾಗಿ ಫಲ ನಿಮಗೆ ಸಿಗುತ್ತೆ. ಜೊತೆಗೆ ಒಳ್ಳೆಯ ಮುಖ ಕಳೆ ಉಳ್ಳವರಾಗ್ತೀರಾ. ಮತ್ತು ಗುರುವಿನ ಆಶೀರ್ವಾದ, ಸಾತ್ವಿಕ ರೂಪ ಅನ್ನುವಂಥದ್ದು ನಿಮಗೆ ಬರುತ್ತೆ. ಮತ್ತು ಮೋಹಕ ರೂಪಕ್ಕೆ ನೀವು ಕಾರಣರಾಗ್ತೀರಾ. ವಿಶೇಷವಾದ ಜ್ಞಾನ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಸ್ವಲ್ಪ ಬಾಯಿ ಹುಣ್ಣಾಗುವಂಥದ್ದು, ಹಲ್ಲಿನ ಬಾಧೆ ಆಗುವಂಥದ್ದು, ಬಾಯಿ ಒಳಗಡೆ ಇರುವಂಥ ಚರ್ಮದ ಹಿಂಸೆ ಆಗುವಂಥ ಸಾಧ್ಯತೆಗಳು ಕಾಣುತ್ತೆ. ಅದು ಬಿಟ್ಟರೆ ಕುಜನಿಂದ ಇನ್ನೇನು ತೊಂದರೆ ಇಲ್ಲ. ಕುಜ ನಿಮಗೆ ಲಾಭಾಧಿಪತಿ, ಸುಖಾಧಿಪತಿ. ಈ ತಿಂಗಳು ಫೆಬ್ರವರಿ ತಿಂಗಳು ಹೆಚ್ಚು ಸುಖವನ್ನು ಪಡಿತೀರಾ, ಲಾಭವನ್ನು ಪಡಿತೀರಾ, ಜ್ಞಾಪಕದಲ್ಲಿರಲಿ. ಇನ್ನು ನಿಮ್ಮ ರಾಶಿಗೆ ಭಾಗ್ಯಾಧಿಪತಿ ಹಾಗೂ ಷಷ್ಠಾಧಿಪತಿ, ಋಣರೋಗ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಬುಧ ಏನು ಹೇಳುತ್ತೆ? ಬುಧನು ರಾಶಿಯಲ್ಲೇ ಗೋಚಾರದಲ್ಲಿ ಇರುವುದರಿಂದ
ಮಧುರ ಚತುರವಾಗ್ ಸರ್ವಶಾಸ್ತ್ರಾರ್ಥ ಬೋಧ ಅಂತ ಹೇಳಿ ಮಕರ ರಾಶಿಯವ್ರಿಗೆ ಹೇಳುತ್ತೆ. ಎಂಬಂತೆ ಬುದ್ಧಿವಂತರು, ಸಂಶೋಧಕ ಬುದ್ಧಿ ಜಾಸ್ತಿ ಇರುತ್ತೆ, ಸೈಂಟಿಸ್ಟ್ಗಳಿಗೆಲ್ಲ ಅಭಿವೃದ್ಧಿ ಜಾಸ್ತಿ, ಒಳ್ಳೆ ಪಂಡಿತರಾಗಿರ್ತೀರಾ, ಹಾಸ್ಯಗಳನ್ನು ಹೆಚ್ಚಾಗಿ ಮಾಡ್ತೀರಾ, ಮಾತಿನಲ್ಲಿ ನಿಪುಣತೆ ತುಂಬ ಚೆನ್ನಾಗಿರುತ್ತೆ, ಚದುರಂಗವೇ ಮೊದಲಾದ ಬುದ್ಧಿ ಪ್ರಧಾನ ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ, ಮತ್ತು ವಿಶೇಷವಾದಂಥ ದೌರ್ಬಲ್ಯಗಳೆಲ್ಲ ದೂರ ಆಗುತ್ತೆ, ಮತ್ತು ತಾಯಿ ತಂದೆ ಆಶೀರ್ವಾದ ತುಂಬ ಚೆನ್ನಾಗಿ ಸಿಗುತ್ತೆ. ವಿವಾಹದ ವಿಚಾರದಲ್ಲಿ ಮತ್ತು ನಿಮ್ಮ ಒಂದು ಭಾಗ್ಯೋದಯ ಕಾಲಗಳ ಅನುಕೂಲಗಳು ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ ಬಿಸ್ನೆಸ್ಸು ಮತ್ತು ಫುಡ್ ರಿಲೇಟೆಡ್ ತಯಾರು ಮಾಡುವಂಥದ್ದು, ನೀವೇನಾದರೂ ಹೆಣ್ಮಕ್ಳು ಮನೆಯಲ್ಲಿ ಚಟ್ನಿ ಪುಡಿ ತಯಾರು ಮಾಡೋದು ಅಥವಾ ಉಪ್ಪಿನಕಾಯಿ ತಯಾರು ಮಾಡೋದು ಅಥವಾ ಚಕ್ಲಿ ತಯಾರು ಮಾಡೋದು ಈ ಥರದ್ದೆಲ್ಲ ಮಾಡ್ತಾ ಇದ್ದರೆ, ಫುಡ್ಡು ಲೇಟ್ ಎಕ್ಸ್ಪೈರಿ ಫುಡ್ಸು, ಡೈಲಿ ಎಕ್ಸ್ಪೈರಿ ಫುಡ್ಸು, ಯಾವುದೇ ಹೋಟೆಲ್ ವಿಚಾರ ಇರಲಿ, ಫುಡ್ ವಿಚಾರ ಇರಲಿ, ನಿಮ್ಮ ಸಕ್ಸಸ್ ತುಂಬ ಚೆನ್ನಾಗಿದೆ. ಹೇಳಿ ಕೇಳಿ ತುಂಬ ಅನುಕೂಲ ಪ್ರಾಪ್ತಿ. ಮಕರ ರಾಶಿಯವರು ಯಾರಾದರೂ ಟ್ರಾವೆಲರ್ಸ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಸೋಷಿಯಲ್ ಮೀಡಿಯಲ್ಲಿ ಗುರುತಿಸ್ಕೊಳ್ತಾ ಇದ್ರೆ ತುಂಬ ಒಳ್ಳೆ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಹೊಸ ಹಣದ ಮೂಲ ನಿಮಗೆ ಪ್ರಾರಂಭ ಆಗುತ್ತೆ. ಉದ್ಯೋಗದ ವಿಚಾರದಲ್ಲೂ ಕೂಡ ಬದಲಾವಣೆ ಪ್ರಾರಂಭ ಆಗುತ್ತೆ, ಬದಲಾವಣೆ ಆಗಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ಮಕರ ರಾಶಿಯವರು ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳೇ ಸ್ವಲ್ಪ ಸಾಧಾರಣವಾಗಿರೋದು. ಏಪ್ರಿಲಿಂದ ಗುರುಬಲ ಬರುತ್ತೆ, ಕಾಯ್ತಾ ಇರಿ, ಕಾಯಬೇಕು, ಒಳ್ಳೆ ಸಮಯಕ್ಕೆ ಕಾಯಬೇಕು. ಏಪ್ರಿಲ್ ಮುಗಿದ್ಮೇಲೆ ಮೇಯಿಂದ ಗುರುಬಲ, ಅದ್ಭುತವಾದಂಥ ಯೋಗ. ಬಟ್ ಫೆಬ್ರವರಿಲಿ ಬೇರೆ ಎಲ್ಲ ಗ್ರಹಗಳು ತುಂಬ ಚೆನ್ನಾಗಿದೆ, ಏನೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಶುಕ್ರನು ಕೂಡ ನಿಮಗೆ ರಾಶಿಯಲ್ಲೇ ಇದ್ದಾರೆ. ಏನು ಹೇಳುತ್ತೆ? ತನವು ಸುತನುಹು ದೃಕ್ಷಿಯಂ ಅಂತ ಎಂಬಂತೆ ಸುಂದರವಾದ ರೂಪವನ್ನು ಕೊಡ್ತಾನೆ, ಆಕರ್ಷಕವಾದಂಥ ಕಣ್ಣುಗಳನ್ನು ಕೊಡ್ತಾನೆ, ಕಪ್ಪಾದ ಗುಂಗು ಕೂದಲುಗಳು ನಿಮಗೆ ಅಭಿವೃದ್ಧಿ ಆಗುತ್ತೆ. ಅರ್ಥಾತ್ ಏನಪ್ಪ ಅಂತಂದರೆ ಕೂದಲು ರೋಗ ಇದ್ದರೆ ದೂರ ಆಗುತ್ತೆ, ಕೂದಲು ಚೆನ್ನಾಗಿ ಬರುತ್ತೆ. ಶುಕ್ರ ಸೂಚಿಸ್ತಾನೆ ಸಾಂಸಾರಿಕ ಸುಖ ಹೆಚ್ಚಾಗುತ್ತೆ, ಸಂಗೀತ, ಕಲೆ ಮತ್ತು ಆಸಕ್ತಿ, ವಸ್ತ್ರ, ಸುಗಂಧ, ಅನ್ನಪಾನಾದಿಗಳು ಒಳ್ಳೆ ಉತ್ತಮ ರೂಪದಲ್ಲಿ ಪ್ರಾಪ್ತಿಯಾಗುತ್ತೆ. ಮತ್ತು ವಿಶೇಷವಾಗಿ ಸುಖ ಭೋಗ ಪ್ರಾಪ್ತಿಯಾಗುತ್ತೆ. ಇದೇ ಪ್ರಧಾನ ಲಕ್ಷಣ ಶುಕ್ರನದ್ದು. ಮತ್ತು ಹೆಂಡತಿಯಿಂದ ಅನುಕೂಲ ಆಗುವಂಥದ್ದು, ತಾಯಿಯಿಂದ ಅನುಕೂಲ ಆಗುವಂಥದ್ದು, ಅಕ್ಕ ತಂಗಿಯರಿಂದ ಅನುಕೂಲ ಆಗುವಂಥದ್ದು, ಸ್ನೇಹಿತೆಯಿಂದ ಅನುಕೂಲ ಆಗುವಂಥದ್ದು. ಅನುಕೂಲ ಅಂತಂದರೆ ಅರ್ಥಾತ್ ಅವರ ಆಶೀರ್ವಾದನೂ ಸಿಗುತ್ತೆ, ಸಹಕಾರನೂ ಸಿಗುತ್ತೆ, ಅವರ ಒಂದು ಫಿನಾನ್ಷಿಯಲ್ ಆಗಿ ಸಪೋರ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ವಿವಾಹದಲ್ಲಿ ಯಾರ್ಯಾರ ಸಮಸ್ಯೆ ಇದೆಯೋ ಮಕರ ರಾಶಿಯವರಿಗೆ ಈ ತಿಂಗಳು ವಿವಾಹದಲ್ಲಿ ಅಭಿವೃದ್ಧಿ ಆಗಿಬಿಡುತ್ತೆ. ಏನೇ ಸಂಬಂಧ ರೋಗಗಳಿದ್ರೂ ದೂರ ಆಗುತ್ತೆ. ಯಾವುದೇ ಥರದ ಸಮಸ್ಯೆಗೂ ಒಂದು ಪರಿಹಾರ ಇದೆ, ಭಯಪಡ ಅವಶ್ಯಕತೆ ಇಲ್ಲ. ಶುಕ್ರನು ನಿಮ್ಮ ಜಾತಕದಲ್ಲಿ ಬಹಳ ವಿಶೇಷವಾದಂಥ ಫಲ ಗೋಚಾರದಲ್ಲಿ ಕೊಡ್ತಾನೆ. ನಿಮಗೆ ಪಂಚಮಾಧಿಪತಿ ಹಾಗೂ ಭಾಗ್ಯಾಧಿಪತಿ ಆಗಿರತಕ್ಕಂಥ ಶುಕ್ರ ವಿಶೇಷವಾದ ಫಲವನ್ನು ಕೊಡ್ತಾನೆ. ದಶಮಾಧಿಪತಿ ಹಾಗೂ ಪಂಚಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ನಿಮ್ಗೆ ವಿಶೇಷವಾದ ಫಲವನ್ನು ಕೊಡ್ತಾನೆ ಅಂತಾಯಿತು. ಅಲ್ಲಿಗೆ ಕುಜ ಮತ್ತು ಶುಕ್ರ ಮತ್ತು ವಿಶೇಷವಾಗಿ ಬುಧನ ಫಲ ನೋಡಿದ್ರಿ. ನಿಮಗೆ ಆಗಲೇ ಗುರು ಬಂದು 12 ಮತ್ತು 3ನೇ ಅಧಿಪತಿ 4ನೇ ಸುಖ ಸ್ಥಾನದಲ್ಲಿದ್ದಾರೆ. ಗುರುವಿಂದ ಸುಖವೇ, ಶನಿಯಿಂದ ಅನುಕೂಲವೇ. ಕಾರಣ ಶನಿ ನಿಮ್ಮದೇ ಸ್ವಕ್ಷೇತ್ರ ಇನ್ನೊಂದನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಶನಿಯಿಂದನೂ ಭಯಪಡ ಅವಶ್ಯಕತೆ ಇಲ್ಲ. ಆದರೆ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಅಷ್ಟಮಾಧಿಪತಿ ಯಾರು? ಸೂರ್ಯ. ಮಕರ ರಾಶಿಗೆ 8ನೇ ಮನೆ ಅಧಿಪತಿ ಸೂರ್ಯ 2ನೇ ಮನೆಗೆ ಹೋಗ್ತಾ ಇದ್ದಾರೆ. ಏನು ಫಲ? ಭಯಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ಧನಂ ತಸ್ಯ ಭವೇ ಸ್ವಲ್ಪಂ ಅಂದರೆ ಆರ್ಥಿಕ ತಾಪತ್ರಯ, ವ್ಯಾಕಲಹ ಮತ್ತು ಕೆಟ್ಟ ಆಹಾರಗಳು ತಿಂದು ಆರೋಗ್ಯ ಹಾಳು ಮಾಡಿಕೊಳ್ಳೋದು, ಮುಖಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು, ಮತ್ತು ವಿಶೇಷವಾಗಿ ರಾಜಯೋಗವನ್ನು ಕೂಡ ಕಡಿಮೆ ಮಾಡಿ ದೈಹಿಕ ಪೀಡೆಯನ್ನು ಕೊಡುವಂಥವನು ಮತ್ತು ಮಾರಕವಾಗುವಂಥ ಸಾಧ್ಯತೆಗಳು, ಗೌರ್ಮೆಂಟ್ ಅಧಿಕಾರಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ಅಡ್ಮಿನಿಸ್ಟ್ರೇಟಿವ್ ಮಾಡ್ತಾ ಇರ್ತಕ್ಕಂಥವ್ರಿಗೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆಲ್ಲ ಸ್ವಲ್ಪ ಮುಜುಗರ, ಸ್ವಲ್ಪ ಮಾನನಷ್ಟ, ಧನ ನಷ್ಟ ಆಗುವಂಥ ಸಾಧ್ಯತೆಗಳು. ಸೂರ್ಯ ಚೆನ್ನಾಗಿಲ್ಲ. ಸೂರ್ಯ ಚೆನ್ನಾಗಿಲ್ಲದೆ ಇರೋದ್ರಿಂದ ನಾನು ನಿಮಗೆ ಸಾಧಾರಣವಾಗಿ ನೆಗೆಟಿವ್ ಹೇಳಲಿಕ್ಕೆ ಇಷ್ಟಪಡಲ್ಲ, ಆದರೆ ಈ ನೆಗೆಟಿವ್ ಇರೋದ್ರಿಂದ ನಾನು ಹೇಳಲೇಬೇಕಾಯಿತು. ಈ ನೆಗೆಟಿವ್ಗೆ ಪರಿಹಾರ ಏನಪ್ಪ ಅಂದರೆ ಸೂರ್ಯ ಕವಚ. ಈ ಮಂತ್ರವನ್ನು ಕೇಳಿಬಿಟ್ರೆ ಆಯಿತು, ನಿಮಗೆ 1 ನಿಮಿಷ ಕೂಡ ಆಗೋದಿಲ್ಲ. ಸೂರ್ಯ ಕವಚ ಹೇಳ್ತೀನಿ ನೋಡಿ. ಶೃಣುಷ್ವ ಮುನಿಷಾರ್ದೂಲ ಸೂರ್ಯಸ್ಯ ಕವಚಂ ಶುಭಂ ಶರೀರಾರೋಗ್ಯಂ ದಿವ್ಯಂ ಸರ್ವ ಸೌಭಾಗ್ಯದಾಯಕಂ ದೇದೀಪ್ಯಮಾನ ಮಕುಟಂ ಸ್ಫುರನ್ ಮನರಕುಂಡಲಂ ಧ್ಯಾತ್ವಾ ಸಹಸ್ರ ಕಿರಣಂ ಸ್ತೋತ್ರಮೇತದುದೀರಿತಂ ಶಿರೋ ಮೇ ಭಾಸ್ಕರಃ ಪಾತು ಲಲಾಟಂ ಮೇ ಮಿತದ್ಯುತಿಃ ನೇತ್ರೇ ದಿನಮಣಿಃ ಪಾತು ಶ್ರವಣೇ ವ್ಯಾಸರೇಶ್ವರಃ ಘ್ರಾಣಂ ಘರ್ಮಘೃಣಿಃ ಪಾತು ವದನಂ ದೇವವಾಹನಃ
ಜಿಹ್ವಾಂ ಮೇ ಮಾನದಃ ಪಾತು ಕಂಠಂ ಮೇ ಸುರವಂದಿತಃ ಸ್ಕಂದೌ ಪ್ರಭಾಕರಃ ಪಾತು ವೃಕ್ಷಃ ಪಾತು ಜನಪ್ರಿಯಃ ಪಾತು ಪಾದೌ ದ್ವಾದಶಾತ್ಮ ಸರ್ವಾಂಗಂ ಸಕಲೇಶ್ವರಃ ಸೂರ್ಯರಕ್ಷಾತ್ಮಕಂ ಸ್ತೋತ್ರಂ ಲಿಖಿತ್ವಾ ಭೂರ್ಜಪತ್ರಕೆ ದಧಾತಿ ಯಃ ಕರೆ ತಸ್ಯ ವಶಗಾ ಸರ್ವಸಿದ್ಧಯಃ ಸುಸ್ನಾತೋ ಯೋ ಜಪೇತ್ ಸದ್ಮ್ಯ ಆಗ್ಯೋ ಧೀತೆ ಸ್ವಸ್ಥಮಾನಸಃ ಸರೋಗಮುಕ್ತೋ ದೀರ್ಘಾಯು ಸುಖಂ ಪುಷ್ಟಿಂಚ ವಿಂದತಿ. ಇದು ಸೂರ್ಯ ಕವಚ. ಇದನ್ನು ಪ್ರತಿದಿನ ಒಮ್ಮೆ ಕೇಳಿಬಿಟ್ರೆ ಆಯಿತು. ಇದೇ ವಿಡಿಯೋನ ಮತ್ತೆ ಒಂದ್ಸಲ ಹಾಕೊಂಡು ಕೇಳಿಬಿಟ್ರೆ ಮುಗಿದೋಯ್ತು. ಅಷ್ಟು ಮಾಡಿದ್ರೆ ಸೂರ್ಯನಿಂದ ಬರಬಹುದಾದಂಥ ಕೆಟ್ಟದ್ದು ದೂರ ಆಗುತ್ತೆ. ಬೇರೆ ಯಾವುದೂ ಶಾಂತಿ ಪರಿಹಾರಗಳು ಬೇಕಾಗಿಲ್ಲ. ಬೇಕು ಅಂದರೆ ನಾವು ಜನ್ಮ ಜಾತಕ ತೋರಿಸ್ಕೊಳ್ಳೋಣ. ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಮಕರ ರಾಶಿಯವರು ಜಾತಕ ತೋರಿಸ್ಕೋಬೇಕು. ಹೇಳ್ತೀನಿ, ನಾವು ಕಟ್ಕೊಳ್ಳಿ. ಏಪ್ರಿಲ್ 30ನೇ ತಾರೀಕು ಒಳಗಡೆ, ಏಪ್ರಿಲ್ 1ರಿಂದ ಏಪ್ರಿಲ್ 30 ಒಳಗಡೆ ಎಲ್ಲ ಮಕರ ರಾಶಿಯವರು ನಿಮ್ಮ ಮೂಲ ಜಾತಕವನ್ನು ಒಳ್ಳೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ. ತೋರಿಸ್ಕೊಂಡು ಮಕರ ರಾಶಿಯವರಿಗೆ ಗುರುಬಲ ಬರ್ತಾ ಇದೆಯಲ್ಲ, ಏನು ಫಲ, ಎಷ್ಟನೇ ಪಾದಕ್ಕೆ ಯಾವ ಥರ ಅನುಕೂಲ, ದಶಾಭುಕ್ತಿಗೆ ಅದಕ್ಕೆ ಸಂಬಂಧ ಏನು, ಯಾವ ಥರ ಇದೆ, ಯಾವ ಥರ ಅಭಿವೃದ್ಧಿಯನ್ನು ಕಾಣ್ಬೋದು, ಎಲ್ಲ ಡೆಪ್ತಾಗಿ ಅನಾಲಿಸಿಸ್ ಮಾಡಿಕೊಂಡು ತೃಪ್ತಿಯಾದ ಜೀವನ ಮನೆ. ಪರಿಹಾರಗಳು ಬೇಕಾ? ಸರಳ ಪರಿಹಾರಗಳು ಮಾಡ್ಕೊಳ್ಳಿ, ಅನುಕೂಲ ಖಂಡಿತವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಜನರಲೈಸ್ ಆಗಿ ನೋಡೋದಾದರೆ ದೀರ್ಘಕಾಲದ ಅನಾರೋಗ್ಯದಿಂದ ಮುಕ್ತಿ, ಚೇತರಿಕೆ, ಹೊಸ ಕೆಲಸ ವ್ಯಾಪಾರದಲ್ಲಿ ಈ ತಿಂಗಳು ಚೆನ್ನಾಗಿರುತ್ತೆ. ಸ್ನೇಹಿತರ ಸಹಾಯ, ಒಂದು ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣ, ಕಾರ್ಯ ಅಭಿವೃದ್ಧಿ, ಗೌರವ, ಧನಲಾಭ, ಸನ್ಮಾನಗಳು, ಪಾಲುದಾರಿಕೆ ವ್ಯವಹಾರ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಶುಭ ಬಲ, ಶೇರ್ ವ್ಯವಹಾರದಲ್ಲೂ ಚೆನ್ನಾಗಿರುತ್ತೆ. ಬೆಲೆ ಬಾಳುವ ವಸ್ತುಗಳು ನಿಮ್ಮಿಂದ ದೂರವಾಗಬಹುದು, ಸ್ವಲ್ಪ ಹುಷಾರಾಗಿರಿ. ವಿಶ್ವವನ್ನು ಗೆಲ್ಲುವಂತಹ ಫಲ ಛಲ ನಿಮ್ಮಲ್ಲಿರುತ್ತೆ, ಅದನ್ನು ಉಪಯೋಗಿಸ್ಕೊಳ್ಬೇಕು. ಒಳ್ಳೆ ಚಿಂತನೆ ಮಾಡಿ, ಅದು ಬಹಳ ಮುಖ್ಯ. ರೈತರಿಗೆ, ಸಣ್ಣ ವ್ಯಾಪಾರಿಗಳಿಗೆ ಅಧಿಕವಾದ ಲಾಭ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಉತ್ತಮ ಫಲ, ತೈಲ ವ್ಯಾಪಾರಿಗಳಿಗೆ ಹಾಗೂ ಭೂಮಿಯ ಸಂಬಂಧಪಟ್ಟಂಥ ವ್ಯಾಪಾರದಲ್ಲಿ ಅತ್ಯಂತ ಶುಭ. ಮತ್ತು ನಿಮ್ಮ ಭಾವನೆಗೆ ಉತ್ತಮ ವೇದಿಕೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಆರೋಗ್ಯದಲ್ಲಿ ವೃದ್ಧಿ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಉತ್ತಮವಾದ ತಿಂಗಳು, ದಾನದ ಗುಣ ಹೆಚ್ಚಾಗುತ್ತೆ. ಎಲ್ಲ ಓಕೆ, ಆದರೆ ಸೂರ್ಯ ಮಾತ್ರ ಚೆನ್ನಾಗಿಲ್ಲ. ಸೂರ್ಯ ಕವಚವನ್ನು ನಿತ್ಯ ಕೇಳೋದ್ರಿಂದ ಖಂಡಿತವಾಗ್ಲೂ ಇರುವಂಥ ದೋಷ ನಿವೃತ್ತಿಯಾಗಿ ಮಕರ ರಾಶಿಯವರು ಸಂತೋಷವಾಗಿ ಬಾಳ್ತೀರಾ. ಬೇರೆ ಏನೂ ಭಯಪಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.